ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಗಿರೀಶ್. ಇವತ್ತು ನಿಮಗೆ ಒಂದು ಸ್ಪೆಷಲ್ ಅಂತ ಏನಿಲ್ಲ, ಒಂದು ಇನ್ಫಾರ್ಮೇಟಿವ್ ಒಂದು ವಿಡಿಯೋ ಆಗಿರುತ್ತೆ ಇದು, ಓಕೆನಾ? ಏನಂದರೆ ಸೈಲೇಜ್ ಮೇವು ಹಳ್ಳಿ ಕಡೆ ಹೆವಿ ಆಗ್ತಿದೆ. ಆ್ಯಂಡ್ ಹಾಸನ ಜಿಲ್ಲೆಯಂತೂ ಹೆವಿ ಸೈಲೇಜ್ ಮೇವು ಓಡಿಸ್ತಿದ್ದಾರೆ ಆ್ಯಂಡ್ ಆಲ್ಸೋ ಸ್ಟೋರ್ ಮಾಡ್ತಿದ್ದಾರೆ. ಸೊ ಇವತ್ತು ನಾನು ನಿಮಗೆ ಸೈಲೇಜ್ ಮೇವು ಇನ್ಫಾರ್ಮೇಟಿವ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಬನ್ನಿ, ನಾವು ನಮ್ಮ ಸೈಲೇಜ್ ಮೇವು ಓಡಿಸಿದ್ದೆ. ಸೊ ಆ ಸೈಲೇಜ್ ಮೇವು ಯಾವ ಥರ ಇದೆ ಆ್ಯಂಡ್ ಆಲ್ಸೋ ಅದರಿಂದ ಹಾಲು ಬರುತ್ತೆ ನಿಜವಾಗ್ಲೂ ಪ್ರತಿಯೊಂದು ಹೇಳ್ತೀನಿ ನಿಮಗೆ. ನೋಡಿ, ಇದೇ ನೋಡಿ ಸೈಲೇಜ್ ಮೇವು. ನಮ್ಮದೇ ಓನು ಜೋಳ ಇತ್ತು, ಅದನ್ನೇ ಒಡಿಸಿಟ್ಕೊಂಡಿದ್ದೀವಿ. ಸೊ ಟೋಟಲ್ ಇದು 3 ಟನ್ಸ್ ಇದೆ ಸೈಲೇಜ್ ಮೇವು, ಓಕೆನಾ? ಆ್ಯಂಡ್ ಆಲ್ಸೋ ನೋಡಿ ಹಸುಗಳು ಯಾವ ಥರ ತಿಂತಿದ್ದಾವೆ ಅಂತಲೂ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ನೋಡಿ ಯಾವ ಥರ ತಿಂತಿದೆ ಹೊಸ, ಇಷ್ಟಪಟ್ಟು ತಿಂತವೆ, ಓಕೆನಾ? ಆ್ಯಂಡ್ ಆಲ್ಸೋ ಸ್ಟೋರ್ ಮಾಡಿದ್ದೀವಿ ಇಲ್ಲಿ. ಇದು ನೋಡಿ ಸ್ಟೋರ್ ಮಾಡಿದ್ದು ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ. ಸೈಲೇಜ್ ಮೇಲೆ ನಿಜವಾಗ್ಲೂ ನೀವು ಏನಾರ ಡೈರಿ ಫಾರ್ಮಿಂಗ್ ಮಾಡ್ತಿದ್ರೆ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ಇದೆ. ಹಸಿ ಮೇವನ್ನ ಒಡಿಸಿ ತುಂಬಿದ್ರೆ ಈ ನೀವು ವೀಡಿಯೋದಲ್ಲಿ ಸ್ಮೆಲ್ ಗೊತ್ತಾಗಲ್ಲ. ಸ್ಮೆಲ್ ಯಾವ ಥರ ಬರುತ್ತೆ ಅಂದರೆ, ಬೆಲ್ಬತ್ತೆ ನೋಡಿದ್ರಿ ಅನಿಸುತ್ತೆ, ನೀವು ಎಲ್ಲ ತಿಂದಿರ್ತೀರ ಹಳ್ಳಿ ಕಡೆ ಇದ್ದರೆ ಆ ಥರ ಸ್ಮೆಲ್ ಬರುತ್ತೆ, ಸಕ್ಕರ ಬರುತ್ತೆ, ಹಸುಗಳಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅವು ಇಷ್ಟಪಟ್ಟು ತಿಂತಿದ್ದಾವೆ ಒಟ್ಟು, ಓಕೆನಾ? ಈಗ ಫುಲ್ಲು ಈಗ ನಾನು ಇದು ಮಾಡಿದ್ದಾರ ಫುಲ್ ಮುಚ್ಚಿಬಿಡ್ಬೇಕು, ಗಾಳಿ ಆಗಬಾರ್ದು ಜಾಸ್ತಿ. ಸೊ ಇಲ್ಲಿ ಕಟ್ಟಿದ್ದೆ, ಇಲ್ಲಿ ದಾರದಲ್ಲಿ ಕಟ್ಟಬೇಕು ಈ ಥರ ನೋಡಿ ಕಟ್ಟಿದ್ದೀವಲ್ಲ. ಸೊ ಪ್ಯಾಕ್ ಮಾಡಿದ್ವಿ, ಅಲ್ಲಿ ಬಿಚ್ಕೊಂಡಿದೆ, ಫುಲ್ ಒಳಗಡೆ ಪ್ಯಾಕ್ ಆಗಿದೆ. ಅದು ಮೇಲ್ಗಡೆ ಮಳೆ ಮತ್ತು ಇಬ್ನಿಲ್ಲಿ ನೆನೆಬಾರ್ದು ಅಂತ ಹಾಕಿದ್ವಿ. ನೋಡಿ ಈ ಥರ ತಿಂತಿದ್ದಾವೆ. ಚುಮ್ಮಿ ಇದ್ರ ಹೆಸರು ಮುದ್ದು ಅಣ್ಣ. ಸೊ ಇದ್ರ ಹೆಸರು ಬಸವರಾಜ್ ಅಂತ, ಬಸವ ಥರ ಇದೆ ಅದಕ್ಕೆ ಬಸವರಾಜ್ ಅಂತ ಕರಿತೀವಿ. ಸೊ ಕೇಳ್ಬೋದು ಸೈಲೇಜ್ ಮೇವಿಂದ ಉಪಯೋಗ ಆದರೂ ಏನು ಅಂತ. ಸೊ ಸೈಲೇಜ್ ಮೇವಿಂದ ತುಂಬ ಉಪಯೋಗ ಇದೆ. ಆ್ಯಂಡ್ ಆಲ್ಸೋ ಮೇವು ಉಳಿತಾಯ ಆಗುತ್ತೆ ಮತ್ತು ಹಾಲು ಜಾಸ್ತಿ ಬರುತ್ತೆ. ಸೊ ನಾನು ಸೈಲೇಜ್ ಮೇವು ಹಾಕೋಕ್ಕಿಂತ ಮುಂಚೆ ಎಷ್ಟು ಗೊತ್ತಾ, ಎಷ್ಟು 3 ಹಸುಗಳಿಂದ ಒಂದು 10-11 ಲೀಟ್ರ್ ಹಾಕಿವು. ಆದರೆ ಎಲ್ಲ ಹಾಲು ಕೊಡಲ್ಲ, ಫುಲ್ಲು ಒಂದು ಗಬ್ಬಾಗಿದೆ. ಸೊ ಈಗ ನಾನು ಒಂದು 14 ಹಾಕ್ತಾಯಿದ್ದೀನಿ. ಸೊ ಅಲ್ಲೇ ನೋಡಿ 3 ಲೀಟರ್ಸ್ ಹಾಲು ಇನ್ಕ್ರೀಸ್ ಆಗಿದೆ. ಸೊ ಸೈಲೇಜ್ ಮೇವಿಂದ ನಿಜವಾಗ್ಲೂ ಹಾಲು ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಆಲ್ಸೋ ಮೇವು ಉಳಿಸ್ಬೋದು, ಓಕೆ? ಆ್ಯಂಡ್ ಆಲ್ಸೋ ಹಸುಗಳಿಗೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಆ ಸ್ಮೆಲ್ಗೆ ಅವು ತಿಂದ್ಬಿಡ್ತವೆ. ಸೊ ಒಂಥರ ಅನಾನಸ್ ಸ್ಮೆಲ್ಲು ಆ ಥರ ಬರುತ್ತೆ, ಸಕ್ಕರೆ ಇರುತ್ತೆ ಸ್ಮೆಲ್ಲು, ಎಷ್ಟು ಇಷ್ಟಪಟ್ಟು ತಿಂತಿದ್ದಾವೆ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ ನಮ್ಮ ಇನ್ನೂ 2 ಕರುಗಳು ಯಾವ ಥರ ತಿಂತವೆ ಅಂತ ತೋರಿಸ್ತೀನಿ. ನೋಡಿ ಅವೆರಡು, ಇವು ಕರುಗಳು, ಓಕೆನಾ? ಎಲ್ಲ ಇಷ್ಟಪಟ್ಟು ತಿಂತವೆ ಮೇವುಗಳ. ಸೊ ನೋಡಿ ಅದು ಸೈಲೇಜ್ ಮೇವು. 1, 2, 3 ಬ್ಯಾಗ್ ಕಪ್ಪು ಬ್ಯಾಗು ಇದೆ, ಅದು ಸೈಲೇಜ್ ಮೇವು. ಟೋಟಲ್ 3 ಬ್ಯಾಗ್ಸ್ ಇದೆ, ಓಕೆ? ಸೊ ನೀವು ಕುರಿ ಮರಿಗಳಿಗೂ ಹಾಕ್ಬೋದು, ಕುರಿ, ಟಗರು ಆ್ಯಂಡ್ ಆಲ್ಸೋ ಮೇಕೆ. ಸೊ ಮೇವು ಉಳಿತಾಯ ಆಗುತ್ತೆ ಆ್ಯಂಡ್ ಆಲ್ಸೋ ಫ್ಯಾಟು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅನದರ್ ಏನಂದರೆ, ನೀವು ಈ ಹೈನುಗಾರಿಕೆ ಮಾಡ್ತಿರ್ತೀರ ಕೆಲವರು. ಸೊ ಅವ್ರಿಗೆಲ್ಲ ಒಂದು ಇನ್ಫಾರ್ಮೇಟಿವ್ ಅಂದರೆ, ನಮ್ಮ ಅಪ್ಪಾಜಿ ಅವರು ಆಲ್ಮೋಸ್ಟ್ 15 ವರ್ಷದಿಂದನೇ ಸ್ಟಾರ್ಟ್ ಮಾಡಿದರು ಹೈನುಗಾರಿಕೆನ. 15 ಎಲ್ಲ ಜಾಸ್ತಿ ಆಯಿತು, 25 ವರ್ಷ ಹಂಗೆ ಆಗಲೇ ಸ್ಟಾರ್ಟ್ ಮಾಡಿದ್ದು. ಸೊ ನಾವು ಆ ಥರ ನಾನೀಗ ಅದನ್ನೇ ಮಾಡ್ತಿರೋದು, ಆದರೆ ಫುಲ್ ಟೈಮ್ ಮಾಡ್ತಿಲ್ಲ, ಮಶ್ರೂಮ್ ಮಾಡ್ಕೊಂಡು ಇಲ್ಲಿ ಹೈನುಗಾರಿಕೆನೂ ಮಾಡ್ತಿದ್ದೀನಿ. ಸೊ ದಿನಕ್ಕೆ ಒಂದು 15 ಲೀಟರ್ಸ್ ಹಾಕ್ತೀನಿ, ಓಕೆ? 15 ಲೀಟರ್ಸ್ ಆಗುತ್ತೆ ಎಲ್ಲ ಸೇರಿ. ಅದು ದಿನಕ್ಕಲ್ಲ, ಒಟ್ಟಿಗೆ. ಆ್ಯಂಡ್ ದಿನಕ್ಕೆ ಒಂದು 28-30 ಆಗುತ್ತೆ, ಓಕೆ? ಸೊ ಬನ್ನಿ, ಈಗ ನಮ್ಮದು ಹಳೆ ಕಾಲದ್ದು ಹಾಲು ಕರೆಯೋ ಮಿಷಿನ್ ಇತ್ತು. ಸೊ ಅದನ್ನ ನಿಮಗೆ ತೋರಿಸ್ತೀನಿ. ಸೊ ಹಳೆ ಕಾಲದ್ದು ಅಂದರೆ ಒಂದು 15-20 ವರ್ಷ ಆಗಿದೆ ಅದು. ಸೊ ನೋಡಿ, ಇದೇ ನೋಡಿ ಹಳೆ ಕಾಲದ ಮಿಷಿನ್ ನಮ್ಮ ಮನೇಲಿದೆ, ಓಕೆನಾ? ಹಳೆ ಕಾಲದ್ದು ಅಂದರೆ ಹಳೆ ಕಾಲದ್ದಲ್ಲ, ಒಂದು 10-15 ವರ್ಷದ ಹಿಂದೆದು. ಸೊ ಈಗಲೂ ಇದ್ರಲ್ಲೇ ನಾವು ಹಾಲು ಕರೆಯೋದು. ಆ್ಯಂಡ್ ಆಲ್ಸೋ
ಈಗಲ ನಾನು ಹೊಸ ಮಿಷಿನ್ ತರಬೇಕು ಅಂತ ಇದ್ದೀನಿ. ಸೊ ಯಾಕಂದರೆ ಕರಿಬೋದು ಇದ್ರಲ್ಲೂ, ಬಟ್ ಸ್ವಲ್ಪ ನಮಗೆ ಟೈಮ್ ಜಾಸ್ತಿ ಒಂದು ಸ್ವಲ್ಪ ಹಿಡಿಯುತ್ತೆ, ಒಂದು 10 ನಿಮಿಷ ಹಿಡಿಯುತ್ತೆ ಇದರಲ್ಲಿ. ಸೊ ನಮ್ಗೆ ಇನ್ನೂ ಒಂದು ಸ್ವಲ್ಪ ಬೇಗ ಆಗಬೇಕು. ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಪೇಯ್ನ್ ಬರುತ್ತೆ. ಓಕೆನಾ, ಪೇಯ್ನ್ ಅಂದರೆ ಭುಜ ಪೇಯ್ನ್ ಬರುತ್ತೆ ಜಾಸ್ತಿ. ಅಂದರೆ ಈಗ ನೋಡಿ ಯಾವ ಥರ ಅಂದರೆ ಇಲ್ಲಿ ಕ್ಯಾನ್ ಇರುತ್ತೆ, ಕ್ಯಾನ್ನ ಸೆಟ್ ಮಾಡಿಕೊಂಡು ಈ ಥರ ಹೊಡೆದು ಈ ಥರ ಮಲೆ ಇರುತ್ತೆ, ಮಲೆಗಳಿಗೆ ಕ್ಯಾನ್ ಕೊಡೋರು. ಇದು ನಿಪ್ಸವಲ್ಲ, ಇವು ಕೊಟ್ಟರೆ ಇಲ್ಲಿಂದ ಏರ್ ಬಿಡಬೇಕು. ಸೊ ಆ ಥರ ಸಿಂಪಲ್ಲು. ಓಕೆನಾ, ಸಿಂಪಲ್ಲಾಗಿದ್ದು ಇದು ಒಂದು ಸಿಂಪಲ್ ಮಿಷಿನ್. ಓಕೆನಾ. ಆ್ಯಂಡ್ ಆಲ್ಸೋ ಚಾಪ್ ಕಟ್ರು ಇದೆ ನಮ್ಮಲ್ಲಿ, ಇದೆ ನೋಡಿ ಚಾಪ್ ಕಟ್ರು, 2 HP ಚಾಪ್ ಕಟ್ರು ಇದೆ. ಆ್ಯಂಡ್ ಆಲ್ಸೋ ನಮಗೆ ಅಗತ್ಯ ಬೇಕಾಗಿರೋ ಹೈನುಗಾರಿಕೆಗೆ ಸ್ವಲ್ಪ ಇದೆ. ನಾನು ಲಾರ್ಜಲ್ಲಿ ಮಾಡಬೇಕು ಅಂತ ಇದ್ದೀನಿ, ಬಟ್ ನಿಧಾನಕ್ಕೆ ಮಾಡೋಣ, ಜಾಸ್ತಿ ಹತ್ರ ಬೇಡ ಅಂತ. ಸೊ ಗಾಯ್ಸ್, ದಿಸ್ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ಸ್ ಟು ಯು. ಯಾರ್ಯಾರು ಹೈನುಗಾರಿಕೆ ಮಾಡ್ತಾಯಿದ್ದೀರಾ ಆ್ಯಂಡ್ ಆಲ್ಸೋ ಮಾಡಬೇಕು ಅಂತ ಇದ್ದೀರಾ ಯಂಗ್ಸ್ಟರ್ಸು, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ನಿಮಗೆ ಹೈನುಗಾರಿಕೆ ಮಾಡಬೇಕು ಅಂದರೆ ನಿಮಗೆ ಕೇವಲ ಹಸ್ಗಳು ಕಟ್ಟಿದರೆ ಆಗೋಲ್ಲ, ಆ್ಯಂಡ್ ಬಿಲ್ಲಿಂಗ್ ಇರಬೇಕು. ಓಕೆನಾ, ಎಷ್ಟೋ ಜನ ಕಟ್ತಾರೆ ಆ್ಯಂಡ್ ಆಲ್ಸೋ ಲಾಸ್ ಮಾಡ್ಕೋತಾರೆ, ಹೋಗ್ತಾರೆ. ಸೊ ಆ ಥರ ಅಲ್ಲ, ನೀವು ಕೆಲಸ ಮಾಡಬೇಕು, ಹಸ್ಗಳನ್ನ ನಿಮ್ಮ ಪ್ರೀತಿಯಿಂದ ಸಾಕಬೇಕು. ಓಕೆ, ಪ್ರೀತಿ ಅಂದರೆ ನಿಮಗೆ ಗೊತ್ತಿರುತ್ತೆ. ಓಕೆ, ಅವು ಎಷ್ಟು ಪ್ರೀತಿ ಕೊಡ್ತವೆ, ನೀವು ಅಷ್ಟೇ ಪ್ರೀತಿ ಕೊಡಬೇಕು. ಅದು ಒಂದು ನಿಮಗೆ ಗೊತ್ತಾಗುತ್ತೆ ಸಾಕ್ತಾ. ಓಕೆನಾ. ಆ್ಯಂಡ್ ಆಲ್ಸೋ ನಿಮಗೆ ಹೈನುಗಾರಿಕೆ ಮಾಡಬೇಕು ಅಂದರೆ ಏನೇನು ಅಂದರೆ ಒಂದು ಚಾಪ್ ಕಟ್ರ್ ಬೇಕು, ಅದಕ್ಕೊಂದು 20,000. ಆ್ಯಂಡ್ ಆಲ್ಸೋ ಹಾಲು ಕರಿಯೋ ಮಿಷಿನ್ನು ಕರೆಂಟ್ ಬೇಕಿದ್ರೆ ನಿಮಗೆ ಆ್ಯಕ್ಚುಲಿ ಈಗ ಬೇಕಾಗೋದು ಎಷ್ಟು, ಅದೊಂದು 20,000. ಆ್ಯಂಡ್ ಇನ್ನೇನು ಅಷ್ಟೇ 40,000 ನಿಮ್ಮದು ಹಸ್ಗಳಿದ್ರೆ ಹಸ್ಗಳನ್ನೇ ಸಾಕೊಳ್ಳಿ, ಅದೇ ಆಗುತ್ತೆ. ಆ್ಯಂಡ್ ಈಗ ಮಾಡ್ಕೊಂಡು ಹೋಗಿ. ಲಾರ್ಜ್ ಸ್ಕೇಲಲ್ಲಿದ್ದರೆ ನಿಧಾನಕ್ಕೆ 1, 2, 1ಗೆ 10, ಹಂಗೆ 20 ಆ ಥರ ಮಾಡ್ಕೊಂಡೋಗಿ ನಿಧಾನಕ್ಕೆ. ಆ್ಯಂಡ್ ಒಂದೇ ಸತಿ ಬಂಡವಾಳ ಹಾಕಿ ಲಾಸ್ ಮಾಡ್ಕೊಳೋದೆಲ್ಲ ಬೇಡ. ಓಕೆನಾ, ನಿಧಾನಕ್ಕೆ ಬೆಳೀಲಿ. ಟಾಟಾ ಕಂಪ್ನಿನೂ ನಿಧಾನಕ್ಕೆ ಬೆಳೆದಿರೋದು, ಇನ್ಫೋಸಿಸ್ಸು ನಿಧಾನಕ್ಕೆ ಬೆಳೆದಿರೋದು. ಇನ್ಫೋಸಿಸ್ ಕೇವಲ 10,000ದಿಂದ ಸ್ಟಾರ್ಟ್ ಮಾಡಿದ್ದವರೆಲ್ಲ. ಸೊ ಇವತ್ತು ದೊಡ್ಡ ಕಂಪ್ನಿ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಟಿವ್ ಕೊಡ್ತೀನಿ. ಏನಂದರೆ, ನೀವು ಅನ್ಕೋತೀರಾ ಇನ್ಫೋಸಿಸ್ ಕಂಪ್ನಿ ಓನರು ನಾರಾಯಣ ಮೂರ್ತಿ ಅಂತ. ಸೊ ಇನ್ಫೋಸಿಸ್ ಕಂಪ್ನಿಗೆ ಯಾರು ಓನರ್ ಅಂತ ಇಲ್ಲ. ಓಕೆನಾ. ಸೊ ಅದಕ್ಕೆ CEO ಅಂತ ಇರ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ. ಸೊ ಇನ್ಫೋಸಿಸ್ ಕಂಪ್ನಿಲಿ ಜಾಸ್ತಿ ಶೇರ್ ಹೊಂದಿರೋದು ನಾರಾಯಣ ಮೂರ್ತಿ, ಸುಧಾಮೂರ್ತಿ ಮತ್ತು ಅವ್ರ ಮಕ್ಕಳುಗಳು. ಸೊ ಅದಕ್ಕೋಸ್ಕರ ಇನ್ಫೋಸಿಸ್ ನಾರಾಯಣ ಮೂರ್ತಿದು ಅಂತಾರೆ. ಸೊ ಈಗ ಒಂದು ಕಂಪ್ನಿ ಅಂದರೆ ಅದಕ್ಕೆ ಓನರ್ ಅಂತ ಯಾರೂ ಪರ್ಟಿಕ್ಯುಲರ್ಲಿ ಇರಲ್ಲ. ಸೊ ಈಗ ದೊಡ್ಡ ಕಂಪ್ನಿಗಳು, ಸೊ ಅದಕ್ಕೆ ಶೇರು ಜಾಸ್ತಿ ಯಾರ್ದಿರುತ್ತೆ ಅಂದರೆ, ಈಗ 100%ಗೆ 80% ಶೇರ್ ಯಾರು ಜಾಸ್ತಿ ಇರುತ್ತೆ ಅವ್ರನ್ನ ಓನರ್ ಅಂತ ಪೀಪಲ್ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಡಿಸಿಷನ್ ಅವ್ರನ್ನೇ ತಾತಾರೆ ಅಂತ ಪೀಪಲ್ ಕನ್ಸಿಡರ್ ಮಾಡೋರು ಅವ್ರನ್ನೇ ಓನರ್ ಅಂತ. ಸೊ ಒಂದು ಕಂಪ್ನಿ ಅಂದರೆ ಓನರ್ ಸ್ಟಾರ್ಟಿಂಗ್ ಇರ್ತಾರೆ, ಬರ್ತಾ ಅದು ನೀವು ಲಾರ್ಜರ್ ಆಯ್ತಾ ಅದು ನೀವು ಶೇರ್ ಹೋಲ್ಡರ್ ಆಗ್ತೀರಾ. ಆ್ಯಂಡ್ ಆಲ್ಸೋ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಆ ಥರ ಮಾಡಲೇಬೇಕು ಕಂಪ್ನಿ ಲಾರ್ಜರಲ್ಲಿ ಬೆಳೆಸಬೇಕು ಅಂದರೆ. ಸೊ ಇದು ಒಂದು ಸ್ಟಾಕ್ ಮಾರ್ಕೆಟ್ಗೆ ರಿಲೇಟೆಡ್ ಒಂದು ಕಂಟೆಂಟ್ ಆಯಿತಾ. ನೀವೇನಾದ್ರು ಸ್ಟಾಕ್ ಮಾರ್ಕೆಟ್ ಮಾಡೋದಿದ್ರು ಮಾಡಿ, ಬಟ್ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ ಅದನ್ನು. ಸೊ ನನಗೆ ಇಂಟ್ರೆಸ್ಟ್ ಇದೆ, ಬಟ್ ನಂತ ಅಮೌಂಟ್ ಇಲ್ಲ. ಸೊ ನಾನು ಈಗಲೇ ಸ್ಟಾರ್ಟ್ ಮಾಡಲ್ಲ, ಇಷ್ಟು ಟೇಕ್ ಟೈಮ್. ಆ್ಯಂಡ್ ಇನ್ನೊಂದು ಇಷ್ಟೇ, ಈ ಒಂದು ಹೈನುಗಾರಿಕೆ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಅಂತ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಸೈಲೇಜ್ ಮೇವು ಇದೆಯಲ್ಲ, ಅದು ಉಪಯೋಗ ಆಗೇ ಆಗುತ್ತೆ. ಸೊ ಅದೇನಿಲ್ಲ, ನೀವು ಒಂದು ಟನ್ಗೆ 4,000 5,000 ಅಂತ ಈಗ ಜಾಸ್ತಿ ಆಗಿದೆ. ಮೊದಲು ಒಂದು 3,000 ಇತ್ತು. ಓಕೆನಾ. ಸೊ ಗಾಯ್ಸ್, ನಿಮಗೆ ಈ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಂದು ಇನ್ಫಾರ್ಮೇಷನ್ ತಗೊಂಡು ಬರ್ತೀನಿ. ನಾನು ನಿಮ್ಮ ಪ್ರೀತಿಯಾಗಿ ಗಿರೀಶ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.